BBMP elections in Bengaluru are finally on the horizon. Deputy Chief Minister D.K. Shivkumar has confirmed that the long-awaited Bruhat Bengaluru Mahanagarpalika elections will be held before the end of this year. Speaking to reporters in the city, he stated that there is no point in delaying the process any further and assured that all arrangements will be completed in the next 4 months. He added that the reservation list and ward delimitation will be released shortly and an all-party meeting will be convened to ensure transparency and consensus. According to Shivkumar, this issue has been discussed in the Legislative Assembly where all parties have shown cooperation and shared their valuable suggestions. He further revealed that a cabinet subcommittee was formed to examine the matter and nearly 90% of the feedback from opposition parties has been incorporated. He emphasized that the government is moving ahead with trust and mutual consent from all stakeholders. ಕೂಡಲೇ ನಾವು ರಿಸರ್ವೇಷನ್ಸು ಡಿವಿಷನ್ ಎಲ್ಲ ಮಾಡ್ತೀವಿ. ಎಲೆಕ್ಷನ್ ಮಾಡಲೇಬೇಕು, ಅದನ್ನು ನಾವು ಡಿಲೇ ಮಾಡ್ತಿರೋ ಅರ್ಥ ಇಲ್ಲ. ವಿತಿನ್ 4 months ಅದಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡ್ತೀವಿ. ಒಂದು ಮೀಟಿಂಗ್ ಕರಿತಾ ಇದ್ದೀನಿ, ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರಿತೀನಿ, ಅವ್ರ ಸಜೆಷನ್ ಕೇಳ್ತೀನಿ, ಯಾವ ರೀತಿ ಡಿವಿಷನ್ ಮಾಡಬೇಕು ಅಂತ ಒಂದು ಅವರ ಅಭಿಪ್ರಾಯನೂ ಕೇಳ್ತೀನಿ ನಾನು. ಬಹುಶಃ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪಾಪ ಅಸೆಂಬ್ಲಿಲೆಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸಬ್ ಕಮಿಟಿ ಕೂಡ ಮಾಡಿದೆ, ಕ್ಯಾಬಿನೆಟ್ ಸಬ್ ಕಮಿಟಿಲೂ ಎಲ್ಲ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟು ಅವ್ರು ಹೇಳ್ದಂಗೆ ಹೆಚ್ಚು ಕಮ್ಮಿ 90% ಅವ್ರದ್ದು ಎಲ್ಲ ಮಾತುಗಳು ಕೂಡ ಕೇಳಿದ್ದೇವೆ. ಮುಂದೂ ಕೂಡ ಇದೇನು ನಮ್ಮದೇನು ಸ್ವಂತದ್ದೇನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡ್ತೀವಿ. ಬಟ್ ಎಲೆಕ್ಷನ್ಸ್ ಜಲ್ದಿ ಮಾಡೋದನ್ನು ತೀರ್ಮಾನ ಮಾಡಿದ್ವಿ. ಹೌದೌದು, ಮಾಡಲೇಬೇಕಾಗ್ತದೆ, ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನಾನು ಯಾಕೆ ಇದನ್ನು ಹೊಸ ಕೆಲವು ಏರಿಯಾನ ಸೇರಿಸ್ಬೇಕಾಗಿತ್ತು, ಅದನ್ನು ಸೇರ್ಸೋಕೆ ಹೋದರೆ ಲೇಟ್ ಆಗ್ತದೆ. ಆ ಪಂಚಾಯತಿಯವರು, ಆ ಮುನ್ಸಿಪಾಲ್ಟಿಯವರು ಎಲ್ಲ ಅವ್ರ ಪರ್ಮಿಷನ್ ಕೇಳಿದ್ರು. ಮುಂದಕ್ಕೆ ಹೆಂಗೆ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಅದಕ್ಕೆ ಇವತ್ತೇನಿದೆ ಅದನ್ನೇ ನೋಟಿಫಿಕೇಷನ್ ಮಾಡಿ ನಿನ್ನೆಯಿಂದ ಹೊಸ ಗ್ರೇಟರ್ ಬ್ಯಾಂಗ್ಳೂರು ಆ್ಯಡ್ ಆಗಿದೆ. ಸರ್, ಈಗ ವಿಪಕ್ಷದವ್ರು ಹೇಳ್ತಾ ಇರುವಂಥದ್ದು ಗ್ರೇಟರ್ ಬ್ಯಾಂಗ್, ಅದೇ ಎಸ್ಪೆಷಲಿ ಅಶೋಕ್ ಅವರು, ಇದು ಕ್ವಾರ್ಟರ್ ಬೆಂಗಳೂರು ಆಗಿದೆ. ಆಯಿತು, ಅವರು ಇದನ್ನು ಅವರು ಸ್ಟಾರ್ಟಿಂಗ್ ಅವ್ರು ವಿರೋಧ ಮಾಡ್ಬೋದಾಯ್ತಲ್ಲ. ಅಸೆಂಬ್ಲಿಲಿ ಯಾಕೆ ಪಾಸ್ ಮಾಡಿಸಿದ್ರು, ಅವರೇ ಪಾಸ್ ಮಾಡಿಸಿದ್ದು, ಅವ್ರು ಯಾಕೆ ಸಜೆಷನ್ಸ್ ಕೊಟ್ಟರು. ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಫುಲ್ ಬೆಂಗಳೂರು ಅಂತಾರೆ ಇಲ್ಲಿ. ಅವ್ರ ವಿರೋಧ ಪಾರ್ಟಿಯವ್ರು ಪಾಪ ಅವರು ಅಷ್ಟು ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೂ ಗೌರವ ಕಡಿಮೆ ಅಲ್ವಾ, ಅದಕ್ಕೆ ಅವ್ರು ಮಾತಾಡ್ತಾರೆ. ಅವರು ಒಂದು ಬೆಂಗಳೂರಿನ ಒಂದು ಭಾಗ, ಅವರು ಬೆಂಗಳೂರಿಗೆ ಇಂಪಾರ್ಟೆಂಟ್ ಲೀಡ್ರು, ನಾವು ಅವ್ರಿಗೇನು ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ. ಡಿ.ಕೆ. ಶಿವಕುಮಾರ್ ಏನು ಅಂದ್ಕೊಂಡಿದ್ರೆ ಅದನ್ನು ಮಾಡ್ತಾರೆ ಅನ್ನೋಕ್ಕೆ ಇದು ಒಂದು ಇನ್ನೊಂದು ಎಕ್ಸಾಂಪಲ್. ಬಟ್ ರಾಮನಗರದ ವಿಚಾರದಲ್ಲಿ ಡಿಲೇ ಆಗ್ತಿದೆಯಲ್ಲ, ಯಾರು ಹೇಳಿದ್ರು ಡಿಲೇ ಆಗ್ತದೆ ಅಂತ? ಒಳ್ಳೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಅದು ಶೀಘ್ರದಲ್ಲೇ ಕಾನೂನು ಪ್ರಕಾರನೇ ಮಾಡ್ತೀವಿ, ಕಾನೂನು ಅಡಿಯಲ್ಲೇ ಮಾಡ್ತೀವಿ. ಬೇಕಾದಷ್ಟು ಇದಕ್ಕೆಲ್ಲ ಏನೇನೋ ಮಾಡಿದ್ದಾರೆ, ಅದೆಲ್ಲ ನಾನು ಚರ್ಚೆ ಮಾಡೋದು ಬೇಡ. ಅದಕ್ಕೆ ಟೈಮು ಈಗ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ. ನನಗೆ ಗೊತ್ತಿಲ್ಲ, ಈ ಸರ್ಕಾರ ಬಂದ ಮೇಲೆ ನುಂಗಣ್ಣಗಳು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನುಂಗೋದು. ಈಗ ಗ್ರೇಟರ್ ಬೆಂಗಳೂರು, ಯಾವುದು ದೊಡ್ಡ ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಹೋಯ್ತು. ಈಗ ಬೇರೆ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆ ನಾನು. 3 ಭಾಗ. ಅದೇ ಎಣ್ಣೆ ಹೊಡಿಯೋರ್ಗೆ ಗೊತ್ತಿರ್ತದೆ, ಎಣ್ಣೆ ಯಾರ್ಯಾರು ಹೊಡಿತಾರೋ ಕಾಂಗ್ರೆಸ್ ಅವರು, ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾರ್ಟರ್ ಅಂದ್ರೆ ಏನು. 3 ಕ್ವಾರ್ಟರ್ ಮಾಡ್ಬಿಟ್ಟಿದ್ದಾರೆ. ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ, ಅದನ್ನು ವಿರೋಧ ಮಾಡಬಹುದಾಗಿತ್ತು ಹಿಂದೆ, ನೀವು ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಿ ಅಂತ ಡಿ.ಕೆ. ಶಿವಕುಮಾರ್. ನಾನು ಒಪ್ಪೇ ಇಲ್ಲ. ಸದನದಲ್ಲಿ ಅವ್ರಿಗೇನ ಕಿವಿಡಿದ್ರೆ, ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಲಿ. ನಾನು ಹೇಳಿದ್ದೀನಿ, ಪಾಪಿಗಳು ನೀವು. ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು, ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ದೀರಾ. ಕೆಂಪೇಗೌಡರ ಶಾಪ ತಟ್ಟುತ್ತೆ, ಬೆಂಗಳೂರಿನ ಶಾಪ ತಟ್ಟುತ್ತೆ. ಒಬ್ಬ ದೇಶದ ಪ್ರಧಾನಮಂತ್ರಿ 140 ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ತಾರೆ. ಇಲ್ಲಿರೋ 1 ಕೋಟಿ ನೋಡಕ್ಕೆ ಆಗಲ್ಲ ಅಂದಮೇಲೆ ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ? ಭಾಗ ಮಾಡಿಬಿಟ್ರೆ ಹಾಳಾಗೋಗ್ತದೆ. ಈಗ ಡೆಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು. ಒಂದು ಮಾಡಿದ್ರು, ಬಾಂಬೆಯಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು, ಒಂದಾಯ್ತು. ಇವರು ಯಾರ್ಯಾರ್ದೋ ಜಮೀನುಗಳಿಗೆ
ಲಾಭ ಮಾಡ್ಕೊಳಕ್ಕೆ ಮಾಡಿರುವಂತ ಸ್ಕೀಮ್ ಇದು. ಸ್ಕೀಮ್ ಬಿಟ್ರೆ ಏನು ಇಲ್ಲ ಇದು. ಈಗ ಎಲ್ಲ ಹಳ್ಳಿಗಳನ್ನೆಲ್ಲ ಸೇರಿಸ್ತೀರಿ ಅಂತ. ಹಳ್ಳಿಯಲ್ಲಿ ಎಷ್ಟು ಕಟ್ತಾರೆ ಅವರು? ವರ್ಷ ಎಲ್ಲ ಕಟ್ಟಿದ್ರು 500 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಈಗ ಒಂದೇ ಸರಿ 20,000 30,000 ಟ್ಯಾಕ್ಸ್ ಕಟ್ಬೇಕು. ಎಲ್ಲಿ ಹೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ? 110 ಹಳ್ಳಿ ನಾವು ಸೇರಿಸಿರೋದೆ ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ನಾವು ನೀರು ಕೊಡೋಕ್ಕಾಗಿಲ್ಲ. 15 ವರ್ಷ ಆಗಿದೆ. ನಾವೇ ಸೇರಿಸಿದ್ದು. ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದು ಸೇರಿಸಿದ್ರಿ. ಅದಕ್ಕೆ ಇನ್ನು ನೀರು ಕೊಡೋಕ್ಕಾಗಿಲ್ಲ. ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್, ಈ ಬೆಂಗಳೂರನ್ನ 3 ಭಾಗ ಮಾಡಿದಾರಲ್ಲ, ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೊಳಕ್ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ಗೂ ಸರ್ ನಾವು ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳಿ ಮಾಡ್ತಾರೆ. ನೋಡಿ, ಈಗ ಇರೋ BDA ಸೈಟ್ಗಳೇ 20% ಫಿಲ್ ಆಗಿಲ್ಲ. ಇನ್ನು ಇವಾಗ ಹೊಸ BDA ಲೇಔಟ್ಗಳು ಮಾಡಿದಾರಲ್ಲ, ಇನ್ನೊಂದು ಮಾಡ್ತಾ ಇದ್ದಾರೆ ಶಿವರಾಮ ಕಾರಂತರೆಲ್ಲ. ಇನ್ನ 20% ಅದರಲ್ಲೇ 80% ಸೈಟ್ ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನ ತಿಂದು ಅವ್ರಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು, ಅದರ ದುಡ್ಡು ಲೂಟಿ ಹೊಡೆಯೋದು, ಅದನ್ನ ಟೆಂಡರ್ ಕರೆಯೋದು, ದುಡ್ಡು ಲೂಟಿ ಹೊಡೆಯೋದು, ಹೋಗೋದಷ್ಟೇ. ಆ ಲೇಔಟ್ ಆಗಬೇಕಾದ್ರೆ ಇನ್ನು 20 ವರ್ಷ ಬೇಕು. ಲೂಟಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ. ನಾನು ಡಾಕ್ಟರ್ ಬಂದಿದ್ದೀರಿ. ಇದು ಕೂಡಲೇ ಕೈ ಬಿಡಬೇಕು. ಇದನ್ನ ಕೈ ಬಿಡಬೇಕು. ಇವಾಗಿರೋ BDA ಲೇಔಟ್ಗಳೆಲ್ಲ ಮಾಡಿದಾರಲ್ಲ, ಅದನ್ನ ತುಂಬ್ರಿ ಫಸ್ಟ್. ನನ್ನ ಇರೋಂಥ ಮಾಹಿತಿ ಪ್ರಕಾರ 2 ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ. ಸೇಲ್ ಆಗದಿರ ಇರೋಂಥ ಫ್ಲಾಟ್ಗಳು 2 ಲಕ್ಷ. ಈಗ ಭೂಸ್ವಾಧೀನ ಮಾಡಕ್ಕೆ 9,600 ಎಕರೆ ಅಂತ ಹೇಳ್ತಾರೆ. ಅದರಲ್ಲಿ 2,500 ಎಕರೆ ಸರ್ಕಾರಿ ಭೂಮಿ ಇದೆ, ಗೋಮಾಳ ಇದೆ, ಅದನ್ನ ಹೊಡೆಯೋ ಹುನ್ನಾರ ಅಂತ ಅನ್ನುವಂತ ಮಾತು. ಗ್ಯಾರಂಟಿ ಅದರಿಂದ ದುಡ್ಡು ಬರ್ತೈತಲ್ಲ. ಯಾರಿಗೆ ಬರ್ತೈತೆ? ಗೌರ್ಮೆಂಟಿಗೆ ದುಡ್ಡು ಬರ್ತೈತೆ. ಸರ್ಕಾರಿ ಜಮೀನೆಲ್ಲ ದುಡ್ಡು ಓಸಿಯಾಗೆ ಹೊಡಿತಾರಲ್ಲ ಅವರು, ದುಡ್ಡು ಸರ್ಕಾರಕ್ಕೆ ಬರ್ತೈತೆ. ಇನ್ನೊಂದು ಕಡೆ ಪ್ರೈವೇಟ್ ಜಮೀನನ್ನು ಕೂಡ ನುಂಗಿ ನೀರು ಕುಡಿತಾರೆ. ಯಾವ ಪುರುಷ ಅಥವಾ ಇವು ಯಾರನ್ನ ಕೇಳಿದ್ರೆ ಇಲ್ಲಿರೋ ರೈತರು, ಅಪ್ಪ ಬಂದ್ಬಿಡು ಸನ್ಮಾನ್ಯ DK ಶಿವಕುಮಾರ್ ಅವರೇ, ಸನ್ಮಾನ್ಯ ಸಿದ್ದ ಬಂದ್ಬಿಟ್ಟು ನಮ್ಮ ಈ ಬಿಡದಿನ ಮಾಗಡಿ ಕಾನ್ಸ್ಟಿಟ್ಯೂನ್ಸಿನ ನೀವು ಲೇಔಟ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಅಂತ ಯಾರಾದರೂ ಅರ್ಜಿ ಕೊಟ್ಟಿದ್ದಾರಾ ನಿಮಗೆ? ಯಾರು ಕೊಟ್ಟಿದ್ದಾರೆ? ಶಿವಕುಮಾರ್ ಅವರು ಹೇಳುವಂತದ್ದು ಸರ್, ಈ ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು, ಇದನ್ನ ನಾವು ಬಿಡೋದಕ್ಕೂ ಬರಲ್ಲ, ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡೋದಕ್ಕೂ ಬರೋದಿಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನೇರವಾಗಿ ಬಟ್ ಮಾಡಿ ತೋರಿಸ್ತಾರೆ. ನೋಡಿ, ಕುಮಾರಸ್ವಾಮಿ ಕನಸಿನ ಯೋಜನೆ ಆದ್ರೆ ಕುಮಾರಸ್ವಾಮಿ ಅವರು ಉತ್ತರ ಮಾಡ್ತಾರೆ. ಕುಮಾರಸ್ವಾಮಿ ಹಂಗಾರೆ ಮಾಡಿದ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಕುಮಾರಸ್ವಾಮಿ ಬಗ್ಗೆ ಏನೇನ್ ಮಾತಾಡಿದ್ದೀರಾ ನೀವು? ಏನೇನ್ ಕೆಟ್ಟದಾಗ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಹೇಳಿದಿರಲ್ಲ. ಕುಮಾರಸ್ವಾಮಿ ಯೋಜನೆನ ನೀವ್ಯಾಕೆ ಜಾರಿಗೆ ತರ್ತೀರಾ? ರೋಡ್ ಮಾಡಬೇಕು ಅನ್ನೋದು ಎಲ್ಲರದು ಉದ್ದೇಶ ಇದೆ. ಕನೆಕ್ಟಿವಿಟಿ ರೋಡ್ ಆಗಬೇಕು ಅಂತೇಳಿ. ಇಲ್ಲಿ ಅವಶ್ಯಕತೆನೇ ಇಲ್ಲ. ಈಗ ಬೆಂಗಳೂರಿನ ಸೈಟ್ಗಳು ತುಂಬಿದ್ರೆ ತಾನೆ ಇಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರಕ್ಕೆ ಇನ್ನ ತುಂಬೇ ಇಲ್ಲ. ತುಂಬಕ್ಕೆ ಬೆಂಗಳೂರು ಸೈಟ್ ತುಂಬಕ್ಕೆ ಇನ್ನೊಂದು 30 ವರ್ಷ ಬೇಕು. 30 ವರ್ಷದ ಮುಂಚೆನೆ ಇಲ್ಲಿ ಲೇಔಟ್ ಮಾಡಿ ಇರೋ ಜಮೀನೆಲ್ಲ ಬೆಳೆ ಹಾಳು ಮಾಡಿ ನೀನು ರೈತರಿಗೆ ಅಕ್ವೈರ್ ಮಾಡೋದು, ಅವ್ರು ಮಾರಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ, ಬೆಳೆ ಬೆಳೆಯಂಗೂ ಇಲ್ಲ. ಇನ್ನೊಂದು 20 ವರ್ಷ ಹಂಗೆ ಬಿದ್ದಿರ್ಬೇಕು. ರೈತರ ಪರ ನಿಲ್ತೀರಾ ಸರ್ ನೀವು? ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಬಂದಿದ್ದೀರಿ. ಇದು ಅವಶ್ಯಕತೆ ಇಲ್ಲ. ಈ ಡೊಂಬರಾಟವನ್ನ ನೆಲೆಸಿ ದುಡ್ಡು ಹೊಡೆಯೋಕ್ಕೋಸ್ಕರ ಮಾಡ್ತಾ ಇರುವಂತ ಸ್ಕೀಮ್. ಇದರಲ್ಲಿ ಅವ್ರಿಗೆ ಇದಿಲ್ಲ, ಏನು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಇಂಟೆನ್ಷನ್ ಒಳ್ಳೇದಾಗಿದ್ರೆ ನಾವು ಹೋಗ್ತಾ ಇದ್ರಿ. ಇಂಟೆನ್ಷನ್ನೇ ಇಲ್ಲ. ದುಡ್ಡು ಹೊಡೆಯುವಂತ ಒಂದು ಸ್ಕೀಮ್.